ಎಲ್ಲ ಬೇಡ ಮಾಡಿದ್ದು ಫ್ರೆಂಡ್ಸ್. ಅಬ್ಬಾ ಬರ್ಡೇ ಟು ಯು. ಪಾನಿಪುರಿ ತಿಂತಾ ಇದೀವಿ ಎಲ್ರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಈ ಥರ ಒಂದು ಸಿಂಪಲ್ಲಾಗಿರೋಂಥ ಒಂದು ಬೋಟ್ ನೆಕ್ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಡಿಸೈನ್ ಬಂದು ಈ ಥರ ಇದೆ. ಇದು ಬೋಟ್ ನೆಕ್ ಡಿಸೈನು. ಅವರು ಸಿಂಪಲ್ಲಾಗೆ ಬೇಕು ಅಂತ ಹೇಳಿದ್ದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಇನ್ನೂ ಸ್ಲೀವ್ದು ಹಾಕಿಲ್ಲ. ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಕಂಪ್ಲೀಟ್ ಆಗಿದೆ. ನೋಡಿ, ಫ್ರಂಟು ಇದು ರೌಂಡ್ ನೆಕ್ಕಲ್ಲಿ ಕೂಡ ಇದೆ ಈ ಡಿಸೈನು. ತುಂಬ ಸರಿ ಹಾಕಿದ್ದೀನಿ ಈ ಡಿಸೈನು. ಅಂದರೆ ಇದು ರೌಂಡ್ ನೆಕ್ಕಲ್ಲಿ ಬರೋದು. ತುಂಬ ಸರಿ ಹಾಕಿದ್ದೀನಿ ಈ ಡಿಸೈನು. ಈಗ ಬೋಟ್ ನೆಕ್ಕಲ್ಲಿ ಬಂದಿದೆ ಫ್ರೆಂಡ್ಸ್. ಹಾಗೆ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿನ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ ಇದೆ. ಅದಕ್ಕೆ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಡ್ರೆಸ್ ಹೇಗಿದೆ ಅಂತ ನೋಡಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಡ್ರೆಸ್ ನೋಡಿ, ಡ್ರೆಸ್ ಬಂದು ಮೆಹಂದಿ ಗ್ರೀನ್ ಇದು ಫ್ರೆಂಡ್ಸ್. ಹಾಗೆ ನನ್ನ ಬರ್ಡೇಗೆ ಸೆಲೆಬ್ರೇಷನ್ ಏನು ಮಾಡ್ತಾಯಿಲ್ಲ. ನಂಗೆ ಅದು ಇಷ್ಟನೂ ಆಗೋಲ್ಲ. ತುಂಬ ಸಿಂಪಲಾಗಿ ಇರಬೇಕು ಅಂತಲೇ ಇಷ್ಟ. ಕೇಕೆಲ್ಲ ಕಟ್ ಮಾಡೋದು ಅದೆಲ್ಲ ನಮ್ಗೆ ಇಷ್ಟ ಆಗೋಲ್ಲ. ಮೊದಲಿಂದನೇ ನಮ್ಗೆ ಅಭ್ಯಾಸ ಇಲ್ಲ. ಆದರೂ ನಮ್ಮ ಮಕ್ಕಳು ಬಿಡೋಲ್ಲ. ಒಂದು 2-3 ವರ್ಷದಿಂದ ಅವ್ರು ಕೇಕ್ ಕಟ್ ಮಾಡ್ತಾರೆ. ಆದರೆ ನಮ್ಗೆ ಇಷ್ಟ ಆಗೋಲ್ಲ. ಯಾಕಂದರೆ ಮೊದಲಿಂದನೂ ಮಾಡಿದರೆ ನಮಗೂ ಒಂಥರ ಚೆನ್ನಾಗಿರುತ್ತೆ. ಈಗ ಕೇಕ್ ಕಟ್ ಮಾಡಿ ಚಿಕ್ಕ ಮಕ್ಳ ಥರ ಅದೆಲ್ಲ ಇಷ್ಟ ಆಗೋಲ್ಲ. ಆದರೆ ಬರ್ಡೇ ನೆಪವಾಗಿ ಒಂದು ಡ್ರೆಸ್ ಬರುತ್ತಲ್ವ, ಅದಕ್ಕೆ ಹೊಸ ಡ್ರೆಸ್ ಹಾಕ್ಕೊತೀನಿ ಅಷ್ಟೇ. ವರ್ಷನೂ ಒಂದು ಹೊಸ ಡ್ರೆಸ್ ತಗೊತೀನಿ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮತ್ತು ಬೇರೆ ಏನು ಸೆಲೆಬ್ರೇಷನ್ ಅಷ್ಟೊಂದು ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗಿಂದ ಮತ್ತು ಹಿಂದಿಂದನೇ ಹಬ್ಬಗಳು ಬರ್ತಾನೆ ಇದೆಯಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬಂತು, ಕೃಷ್ಣ ಜನ್ಮಾಷ್ಟಮಿ ಆಯಿತು, ಈಗ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ. ಅದಕ್ಕೆ ತುಂಬ ಬ್ಲೌಸಸ್ ಆರ್ಡರ್ ಬರ್ತಾಯಿದೆ. ಅದಕ್ಕೆ ಸ್ಟಿಚ್ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಅದರಿಂದಾಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ವೀಡಿಯೋಸ್ ಮಾಡ್ಬೋದು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ವೀಡಿಯೋಸೇ ಮಾಡಿಲ್ಲ ಜಾಸ್ತಿ ಫ್ರೆಂಡ್ಸ್. ಹಾಗೆ ಈ ಸರಿ ನಮ್ಮ ಪೂಜಾ ನನ್ನ ಬರ್ಡೇಗೆ ವಿಶೇ ಮಾಡಿಲ್ಲ, ಮರ್ತೋಗೋಗ್ಬಿಟ್ಟಿದ್ದಾಳೆ. ಮತ್ತು ಸಂಜೆ ಬಂದು ವಿಶ್ ಮಾಡಿದ್ದಾಳೆ. ಪ್ರತಿ ವರ್ಷ ಫಸ್ಟ್ ವಿಶ್ ಮಾಡ್ತಾ ಇದ್ದಿದ್ದೆ ಅವಳು, ಆದರೆ ಈ ಸರಿ ಮರ್ತೋಗಿದ್ದಾಳೆ. ಫಸ್ಟ್ ವಿಶಸ್ ಅಂದರೆ ಇವತ್ತು ನಮ್ಮ ಶೋಭಾ, ನಮ್ಮ ಫ್ರೆಂಡ್ ಶೋಭಾ, ಅವಳು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ನನ್ನ ಬರ್ಡೇಗೆ ವಿಶ್ ಮಾಡಿದ್ಲು ಬೆಳಿಗ್ಗೆನೆ. ಫೇಸ್ಬುಕ್ಕು ನಾನು ಯೂಸ್ ಮಾಡ್ತಾ ಇಲ್ಲ, ಆದ್ರೂ ಹಳೆ ಅಕೌಂಟ್ ಇದ್ದಿದ್ದಕ್ಕೆ ಅದರಲ್ಲಿ ಗೊತ್ತಾಗಿದೆ. ಅದಕ್ಕೆ ಇವತ್ತು ವಿಶ್ ಮಾಡಿದ್ದಾಳೆ ನಮ್ಮ ಶೋಭಾನೇ. ಫಸ್ಟ್ ವಿಶಸ್ಸು. ಥ್ಯಾಂಕ್ ಯು ಶೋಭಾ. ಓಕೆ ಫ್ರೆಂಡ್ಸ್, ಈಗ ನೋಡಿ ಅಂಗಡಿಗೆ ಹೋಗೋದಕ್ಕೆ ಟೈಮ್ ಆಯಿತು. 12 ಗಂಟೆ. ಇನ್ನೇನು ಸ್ವಾತಿ ಕೂಡ ಬರ್ತಾಳೆ. ಹಾಗೆ ಈ ಡಿಸೈನ್ ಬರೀ ಒಂದು ಸ್ಲೀವ್ ಅಷ್ಟೇ ಕಂಪ್ಲೀಟ್ ಆಯಿತು ಬೆಳಗ್ಗೆಯಿಂದ. ಇನ್ನೊಂದು ಸ್ಲೀವ್ ಹಾಕಬೇಕು. ಅದು ಹಾಕಿದ್ಮೇಲೆ ಆದರೆ ಈ ವಿಡಿಯೋನಲ್ಲೇ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೂ ಒಂದು ಇದು ನೋಡಿ, ಹಾಫ್ ವೈಟ್ ಮೇಲೆ ಪರ್ಪಲ್ ಮತ್ತು ಗೋಲ್ಡ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ ಡಿಸೈನ್ ಇದು. ತೋರಿಸ್ತೀನಿ ಇದು ಹೇಗಿದೆ ಅಂತ ಫ್ರೆಂಡ್ಸ್. ಹಾಗೆ ಈ ಡ್ರೆಸ್ ಬಂದು ಆನ್ಲೈನಲ್ಲಿ ಏನು ತೊಗೊಂಡಿಲ್ಲ. ನಾನು ಕೂಡ ಸೇಲ್ ಮಾಡ್ತೀನಲ್ವ, ಹಾಗಾಗಿ ಸೇಲ್ ಮಾಡಿರೋದ್ರಲ್ಲಿ ಇದೊಂದು ಉಳಿದಿತ್ತು. ಹಾಗಾಗಿ ಉಳಿದಿರೋದೇ ತೊಗೊಂಡಿದ್ದೀನಿ. ನಾನು ಫಸ್ಟು ತೊಗೊಂಡು ಬಂದಿದ ತಕ್ಷಣ ನನಗೆ ಅಂತ ಯಾವಾಗಲೂ ಎತ್ತಿಟ್ಕೊಳಲ್ಲ. ಯಾಕಂದರೆ ಫಸ್ಟು ಸೇಲ್ ಆಗೋದು ಸೇಲ್ ಆಗಲಿ, ಹೆಂಗೂ ಮಿಕ್ಕುತ್ತಲ್ವ, ಆವಾಗ ಒಂದು ಯಾವುದಾದ್ರೂ ಒಂದು ತೊಗೊಳ್ಬೋದು ಅಂದ್ಬಿಟ್ಟು ಫಸ್ಟು ಸೇಲ್ ಮಾಡೋದಕ್ಕೆ ನೋಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಸೇಲ್ ಮಾಡೋರು ಪ್ರತಿಯೊಬ್ಬರು ಹೀಗೆ ಅನ್ಕೋತೀನಿ. ಯಾರೋ ಒಬ್ಬೊಬ್ಬರು ಫಸ್ಟು ಬಂದಿದ ತಕ್ಷಣ ತೊಗೊಳ್ತಾರೆ. ಸ್ಯಾರಿನೂ ಅಷ್ಟೇ, ನಾನು ಸ್ಟಾರ್ಟಿಂಗಲ್ಲೇ ತೊಗೊಂಡ್ರೆ ಚೆನ್ನಾಗಿರೋ ಸಿಗುತ್ತೆ, ಆದರೆ ಸ್ಟಾರ್ಟಿಂಗಲ್ಲೇ ತೊಗೊಳಲ್ಲ.
ಎಲ್ಲ ಸೇಲ್ ಆದಮೇಲೆ ಲಾಸ್ಟಲ್ಲಿ ಯಾವುದಾದ್ರೂ ಮಿಕ್ಕಿದ್ರೆ ಆ ಟೈಮ್ಗೆ ಆವತ್ತಿನ ದಿನ ಯಾವುದು ಇರುತ್ತೋ ಅದನ್ನೇ ತೊಗೊಂಡ್ಬಿಡ್ತೀನಿ. ಆ ಥರನೇ ಯಾವಾಗಲೂ ಹಂಗೆ ಇದೇ ಥರನೇ ಆಗೋದು. ಆದರೆ ತುಂಬ ಜನ ನಾನು ಲಾಸ್ಟಲ್ಲಿ ತೊಗೊಂಡ್ರು ನಾನು ಯಾವ ಸ್ಯಾರಿ ತೊಗೊಂಡಿರ್ತೀನೋ ಯಾವ ಡ್ರೆಸ್ ತೊಗೊಂಡಿರ್ತೀನೋ ಅದೇ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಾರೆ. ಎಲ್ಲರೂ ಹಂಗೆ ಅಲ್ವಾ, ಯಾರಾದರೂ ಒಬ್ರು ಹಾಕ್ಕೊಂಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಅಲ್ಲಿ ನೋಡಿದಾಗ ಅಷ್ಟಾಗಿ ಇಷ್ಟ ಆಗೋಲ್ಲ. ಯಾರಾದರೂ ಒಬ್ರು ಹಾಕ್ಕೊಂಡಿದ್ದಾಗ ಅಯ್ಯೋ ನಾನು ತೊಗೊಳ್ಬೇಕಾಗಿತ್ತು, ನಾನು ಮಿಸ್ ಮಾಡ್ಕೊಂಡಲ್ವ ಇದನ್ನು ಅಂದ್ಕೊತಾರೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಆಯಿತು. ಈ ಬ್ಲೌಸ್ ಬಂದು ನಾನು ಆಮೇಲೆ ತೋರಿಸ್ತೀನಿ. ಈಗ ಕ್ಲಾಸ್ಗೆ ಟೈಮ್ ಆಯಿತು. ಸ್ವಾತಿ ಕೂಡ ಬರ್ತಾ ಇದ್ದಾಳೆ. ಅದಕ್ಕೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಅರ್ಜೆಂಟಾಗಿ. ಹಾಗೆ ಒಂದು ಫ್ರಾಕ್ ಕೂಡ ಸ್ಟಿಚ್ ಮಾಡಬೇಕು. ಅದಕ್ಕೆ ಈಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗಿ ಬಂದು ಇದು ಒಂದು ಬ್ಲೌಸ್ ತೋರಿಸ್ತೀನಿ. ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಮಾಡಿದ್ದೀನಿ, ಆದರೆ ಎಲ್ಲ ಸಿಂಪಲ್ ಡಿಸೈನು ಹಾಕಿರೋದೆ, ತುಂಬ ಹಾಕಿರೋದೇ ಬರ್ತಾಯಿದೆ. ಯಾಕಂದರೆ ಆಫರ್ ಬೇರೆ ಬಿಟ್ಟಿದ್ನಲ್ಲ ಮೊನ್ನೆ, ಅದಕ್ಕೆ ತುಂಬ ಆಫರ್ಗೆ ಬಿಟ್ಟಿರೋದಕ್ಕೆ ತುಂಬ ಜನ ಆಫರ್ ಡಿಸೈನ್ಸೇ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ಒಂದೇ ಡಿಸೈನ್ ಏನು ತೋರಿಸೋದು ಅಂದ್ಬಿಟ್ಟು ತೋರಿಸಿಲ್ಲ ಅಷ್ಟೇ. ಇದೊಂದು ಹೊಸ ಡಿಸೈನ್, ಇದು ಬೋಟ್ ನೆಕ್ ಡಿಸೈನು. ನೋಡೋಣ, ಆ ಡಿಸೈನ್ ತೋರಿಸ್ತೀನಿ. ಮತ್ತು ಇದು ಕೂಡ ಹೊಸದೇನೆ, ಅಂದರೆ ಆಲ್ರೆಡಿ ಒನ್ ಟೈಮ್ ನಾವು ಹಾಕಿದ್ದೀನಿ ಅನ್ಕೊತೀನಿ ಲಾಸ್ಟು. ಅದರ ತುಂಬ ದಿನ ಆಯಿತು. ಇದ್ರದ್ದೊಂದು ಫೋಟೋ ಕೂಡ ನಾನು ಇಟ್ಕೊಂಡಿಲ್ಲ. ತುಂಬ ಸಿಂಪಲ್ ಡಿಸೈನೇ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗಿ ಬಂದು ಆಮೇಲೆ ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಡ್ರೆಸ್ ತೋರಿಸ್ತಾ ಇದ್ದೀನಿ. ದುಪ್ಪಟ್ಟ ನೋಡಿ ಈ ಥರ ಇದೆ. ದುಪ್ಪಟ್ಟ ತುಂಬ ಚೆನ್ನಾಗಿ ಬಂದಿದೆ ನೋಡಿ. 2 ಮೀಟರ್ ಇದೆ. ನೋಡಿ ದುಪ್ಪಟ್ಟ ಬಂದು ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಹಾಕ್ಕೊಂಡಿದ್ರು ಕಂಫರ್ಟಬಲ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಹಾಗೆ ನೋಡಿ, ಈ ಡ್ರೆಸ್ ತಗೊಳ್ಳೋಣ ಅಂತ ಬಂದಿದ್ದು. ಇದು ಎತ್ಕೊಂಡು ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಇದೊಂದು ಸ್ವಲ್ಪ ನನಗೆ ಟೈಟ್ ಆಗ್ತಾಯಿದೆ. ಇದು ಆಲ್ರೆಡಿ ಸೇಲ್ ಆಗಿಬಿಟ್ಟಿತ್ತು. ಪಾಪ ಅವ್ರಿಗೂ ಕೂಡ ಸ್ವಲ್ಪ ಟೈಟ್ ಅಂದ್ಬಿಟ್ಟು ಇಲ್ಲೇ ಬಿಟ್ಟರು. ಮತ್ತು ಸರಿ ನನಗೆ ಆಗುತ್ತೆ ಅಂದ್ಕೊಂಡೆ, ಆದರೆ ನನಗೂ ಕೂಡ ಆಗ್ತಾಯಿಲ್ಲ. ಇದು ಕಾಟನ್ದು ತುಂಬ ಚೆನ್ನಾಗಿತ್ತು. ಇದು ಕಲ್ಲರು ಚೆನ್ನಾಗಿದೆ, ಹಾಗೆ ತುಂಬ ಸಾಫ್ಟ್ ಇದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಇಷ್ಟ ಆಯ್ತು ಈ ಡ್ರೆಸ್ಸು ನೋಡಿ. ನಾನು ಕೂಡ ಹಾಕ್ಕೊಳಕ್ಕಾಗ್ತಾಯಿಲ್ಲ, ನನಗೂ ಟೈಟ್ ಆಗುತ್ತೆ ನೋಡಿ. ಆಗಲೇ ತೆಗೆದುಬಿಟ್ಟು ಅದನ್ನು ಬಿಸಾಕಿ ಹಾಗೆ ಈ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡು ಹೊರಟೋದೆ. ಇದನ್ನು ಮಡ್ಚಿ ಕೂಡ ಇಟ್ಟಿಲ್ಲ, ಹಿಂಗೆ ನಾವು ಈಗ ಸ್ಟಿಚ್ ಮಾಡಬೇಕು. ಈಗ ಗೌರಿ ಗಣೇಶ ಹಬ್ಬಕ್ಕಂತೂ ತುಂಬ ಬ್ಲೌಸಸ್ ಇದೆ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ಟಿಚ್ ಮಾಡಬೇಕೀಗ. ಇನ್ನು 3 ಡೇಸೇ ಟೈಮ್ ಇರೋದು. ಎಷ್ಟೊಂದು ಬ್ಲೌಸ್ ಇದೆ ಗೊತ್ತಾ, ಎಲ್ಲ ಸ್ಟಿಚ್ ಮಾಡಬೇಕು. ಆದರೆ ಗೌರಿ ಹಬ್ಬಕ್ಕೆ ವರ್ಕ್ ಬ್ಲೌಸ್ಗಿಂತ ಈ ಸರಿ ಬರೀ ನಾರ್ಮಲಾಗೆ ತುಂಬ ಬ್ಲೌಸಸ್ ಬಂದಿದೆ. ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ನಮ್ಮ ಮನೆಯವರು ಕಾರ್ ಸರ್ವಿಸ್ ಕೊಟ್ಟಿದ್ದರು. ತೊಗೊಂಡು ಬಂದು ವೇಸ್ಟ್ ಐಟಮ್ ಕೊಟ್ಟಿರ್ತಾರಲ್ಲ ಅದೆಲ್ಲ ತೊಗೊಂಡು ಬಂದು ಹಿಂಗೆ ಬಿಸಾಕಿ ಹೋಗಿದ್ದಾರೆ. ಇದನ್ನೆಲ್ಲ ಎತ್ತಿಡಬೇಕೀಗ ನಾನು. ನೋಡಿ ಇಷ್ಟೊಂದಿದೆ ಅಂತ. ಈಗಲೇ ಇದೆಲ್ಲ ತುಂಬೋಗ್ಬಿಟ್ಟಿದೆ, ಜಾಗನೇ ಇಲ್ಲ. ಆದರೂ ನೋಡಿ ಇವತ್ತು ಅಷ್ಟೊಂದು ಬಂದಿದೆ. ಅದನ್ನೆಲ್ಲ ಎಲ್ಲಿಡಬೇಕೋ ಗೊತ್ತಿಲ್ಲ. ಈಗಲೇ ಸ್ವಲ್ಪನೂ ಜಾಗ ಇಲ್ಲ ಇಲ್ಲಿ ನೋಡಿ. ವೇಸ್ಟೇಜ್ ಸಾಮಾನೆಯಲ್ಲೆಲ್ಲ ಇರೋದು. ನೋಡಿ ನಮ್ಮ ಅರ್ಚನ ಇವಾಗ ಫುಲ್ ಎನರ್ಜಿ ಆಗವಳೆ. ಐಸ್ ಕೇಕ್ ಬೇಡ ಅನ್ನೋರು ಅಲ್ಲ, ನಮ್ಮ ಲಕ್ಷ್ಮಿ ನೋಡಿ ಏನು ಪ್ಲಾನ್ ಮಾಡಿದಾಳೆ. ಮಾಡೋ ಕೆಲಸ ಬಿಟ್ಟು ಹೋಗ್ಬಿಟ್ಟು ಕೇಕ್ ತಗೊಂಡು ಬಂದಿದ್ದಾಳೆ. ಹೋಗಿ ತಗೊಂಡ್ಬಂದಿದೀವಿ ಫ್ರೆಂಡ್ಸ್. ಎಲ್ಲ ಬೇಡ ಮಾಡಿದ್ದು ಫ್ರೆಂಡ್ಸ್. ಅಬ್ಬಾ, ಇವಳು ಸ್ವಾತಿ ನೋಡು. ಆಂಟಿ ಏನಂದಿದ್ದು ಗೊತ್ತಾ ಫ್ರೆಂಡ್ಸ್? ಐಸ್ ಕೇಕ್ ಬೇಡ, ನಾರ್ಮಲ್ ಕೇಕ್ ಬೇಕು, ಚಾಕ್ಲೇಟ್ ಕೇಕ್ ಅಂತ ಇದ್ರು. ಪಾಪ ಕೇಳಿ ಆಂಟಿನ. ಬೇಡ ಅಂದ್ರೆ ಕೇಳಲ್ಲ. ಏನ್ ಮಾಡೋದು ನಿಮ್ಮನ್ನ? ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಬೇಕಾ ಇವಾಗ? ತಗೋ,
ಈ ಸೈಡ್ ಬನ್ನಿ ಆಂಟಿದು ಅಲ್ಲ ಫಸ್ಟ್ ಪ್ಲಾನ್ ಹೇಳಿದಿದ್ರೆ ನಾನೆಲ್ಲ ಕ್ಲೀನ್ ಆದ್ರೂ ಮಾಡ್ತಾ ಇದ್ದೆ. ನಮ್ಮ ಅಂಗಡಿ ನೋಡಿ ಹೆಂಗೈತೆ. ಅಲ್ಲ ಮುನ್ರತ್ನ ಹೇಳೋವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲ ನಾನು ಬರಲ್ಲ ಇರೋ ಒಂದು ಕಟ್ ಮಾಡಿ ಎಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ, ಏನ್ ಮಾಡೋಣ ನಾನು. ಹೌದು ನಾವೇ ಚಿಕ್ಕ ಸುಮ್ಮನೆ ಬೇಡ 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 ಅಂದ್ರೆ ನಮ್ಗೆಲ್ಲ ಡಿಸ್ಟರ್ಬ್. ಸುಮ್ಮನೆ ಅವರೆಲ್ಲ ಬರ್ಬಾರ್ದು. ಕೇಕ್ ತಿನ್ಸುವಾಗ ಕರೆ ಅಂತ ಸುಂದರಿ ನನ್ ಬೆಳಿ ಕೂದಲು ಹೆಂಗಿದೆ. ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಶಮಕ್ಕ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಎಲ್ಲರಿಗೂ. ಫ್ರೆಂಡ್ಸ್ ನೋಡಿ, ಇವರೆಲ್ಲರೂ ನನ್ನ ಸ್ಟೂಡೆಂಟ್ಸು. ಸ್ಟಾರ್ಟಿಂಗು ನನ್ನ ಕ್ಲಾಸ್ ತಗೊಳ್ಳೋದಕ್ಕೆ ಕಾರಣವೇ ಇವರು. ಅದಕ್ಕೆ ಮುಂಚೆ ನನಗೂ ಟೈಲರಿಂಗ್ ಕ್ಲಾಸ್ ತಗೋಬೇಕು ಅನ್ನೋ ಇದು ಕೂಡ ಇರಲಿಲ್ಲ. ಇವರಿಂದನೇ ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಆಗಿದ್ದು. ನೋಡಿ ಹಾಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ಈಗಲೂ ಕೂಡ ಈಗ ಕ್ಲಾಸಿಗೆ ಬರ್ತಾಯಿಲ್ಲ, ಎಲ್ಲ ಕಲಿತು ಬಿಟ್ಟಿದ್ದಾರೆ. ಇವರೆಲ್ಲ ನನ್ನ ಸ್ಟೂಡೆಂಟ್ ಅನ್ನೋದಕ್ಕಿಂತ ಈಗ ಜಾಸ್ತಿ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನೋಡಿ ಯಾವಾಗಲೂ ಅಷ್ಟೇ ಒಂದು 2-3 ಡೇಸ್ಗಾದರೂ ಒಂದು ಸರಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ನನಗಂತೂ ಫಸ್ಟು ನಾನು ಹೇಳ್ಬೇಕಂದ್ರೆ ನಾನು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ನನಗೆ ಜಾಸ್ತಿ ಫ್ರೆಂಡ್ಸ್ ಇರಲಿಲ್ಲ. ಈಗ ನೋಡಿ ಎಷ್ಟೊಂದು ಫ್ರೆಂಡ್ಸ್ ಇದ್ದಾರೆ ಅಂತ. ಅದು ಇತ್ತೀಚೆಗೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬ ಜನ ಫ್ರೆಂಡ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ಕ್ಲಾಸಿಗೆ ಬರ್ತಾರೆ, ಎಲ್ಲರೂ ಫ್ರೆಂಡ್ಸ್ ಥರನೇ ಇರ್ತಾರೆ. ನನ್ನ ಹಳೆ ಸ್ಟೂಡೆಂಟ್ಸ್ ಇನ್ನೂ ತುಂಬ ಜನ ಇದ್ದಾರೆ, ತುಂಬ ಇಷ್ಟಪಟ್ಟು ಬರೋರು ಕೂಡ ತುಂಬ ಜನ ಇದ್ದಾರೆ. ನಾನು ಏನಾದರೂ ಕರೆದಿದ್ರೆ ಎಲ್ಲರೂ ಬಂದಿರ್ತಾಯಿದ್ರು. ಆದರೆ ಸಡನ್ನಾಗಿ ನಮ್ಮ ಲಕ್ಷ್ಮಿ ಪ್ಲಾನ್ ಮಾಡಿದ್ದು ನಾನು ಕೇಕ್ ಕಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ನಾನು ಆಲ್ರೆಡಿ ಆಗಲೇ ಹೇಳಿದ್ನಲ್ಲ, ಕೇಕ್ ಕಟ್ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ. ಆದರೆ ಇಲ್ಲಿ ನೋಡಿ ಲಕ್ಷ್ಮಿ ಗೊತ್ತಾಗಿದ ತಕ್ಷಣ ಓಡೋಗಿ ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ಲು. ಇದೆಲ್ಲ ಬೇಡ ಅಂತಂದೆ, ಆದರೆ ಅವ್ರು ಕೇಳಲಿಲ್ಲ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿದೆ. ಎಲ್ಲರೂ ಖುಷಿಪಟ್ಟರು. ಇಷ್ಟೇ ಫ್ರೆಂಡ್ಸ್ ನೋಡಿ, ಎಲ್ಲರೂ ಫಸ್ಟೇ ಹೇಳಿದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಾಗಿತ್ತಲ್ಲಕ್ಕ, ನೀ ಯಾಕೆ ಹೇಳಿಲ್ಲ ಅಂತ ಎಲ್ಲರೂ ಅಂದರು. ಆದರೆ ಈ ಥರ ಮಾಡ್ತಾರೆ ಅಂದ್ಬಿಟ್ಟೆ ನಾನು ಫಸ್ಟೇ ಯಾರಿಗೂ ಹೇಳಿರಲಿಲ್ಲ. ಸಡನ್ನಾಗಿ ನೋಡಿ ಅವ್ರಿಗೆ ಅವತ್ತು ಗೊತ್ತಾಗಿದ ತಕ್ಷಣ ಈ ಥರ ಮಾಡಿದ್ದಾರೆ. ಇನ್ನು ಫಸ್ಟೇ ಹೇಳಿದಿದ್ರೆ ಸುಮ್ಮನೆ ಯಾಕೆ, ಅದೆಲ್ಲ ನನಗಿಷ್ಟ ಆಗಲ್ಲ, ಅದಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗೇ ಹೇಳಲಿಲ್ಲ. ಆದರೂ ನನ್ನ ಬರ್ಡೇ ಈ ರೀತಿ ಸೆಲೆಬ್ರೇಷನ್ ಆಯಿತು. ಓಕೆ ಫ್ರೆಂಡ್ಸ್, ಅವ್ರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಇಲ್ಲ ಅದ್ರಲ್ಲಿ ಗೊತ್ತಾಗಲ್ಲ ಬಿಡು. ಫೋಟೋ ಹಿಡ್ದಿಲ್ಲ ನಾನು, ಇಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ನೋಡಿ ನನ್ನ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡಲ್ಲ ಅಂತ ಹೇಳಿದೆ ನಾನು, ಆದರೂ ಮಾಡೋ ಹಂಗಾಯಿತು ಎಲ್ಲ ಇವರಿಂದ. ಗೊತ್ತಿದ್ರೆ ನಾನೇನೋ ಬೆಳಿಗ್ಗೆನೆ ಬಂದ್ಬಿಡ್ತೇನೆ. ಸಡನ್ ಹೇಳಿದ್ರು ನಮ್ಗೆ. ಕೈಸೀಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಇವತ್ತು. ಮಾ ಟ್ರೀಟು ಬರ್ಡೇ ಇರೋದಿಂದು ನೀನು ಟ್ರೀಟ್ ಕೊಡಿಸ್ಬೇಕು. ನಾನು ಕೊಡ್ಸಲ್ಲ, ಆಂಟಿ ಹಂಗೆ ಗೈಸ್ ಪಾನಿಪುರಿಗೆ ಬಂದಿದ್ದೀರಿ ಗೈಸ್. ದಹಿ ಪೂರಿ ಆರ್ಡರ್ ಹೇಳ್ತಾ ಇದ್ದಾರೆ ಇಲ್ಲಿ. ದಹಿ ಪೂರಿ ಬೇಕಪ್ಪ. ಜಾಗ ಎಲ್ಲೂ ಇಲ್ಲ ಕುತ್ಕೊಂಡು ತಿನ್ನಕ್ಕೆ. ಕ್ಲೋಸ್ ಆಗೈತೆ.
ನಿಮ್ಮ ಮತ್ತೆ ಬರ್ಡೇ ಅಂತ ಇವಾಗೇನ ಗೊತ್ತಾಗಿದ್ದು? 2 ಗಂಟೆಗೆ ಹೇಳ್ದೆ ನಾನು. ಓ ಮೈ ಗಾಡ್. ಶೋಭಾ ನಿಜం చెప్పు. రైట్ 12 గంటలకు ఫిష్ చేయలేదు నేను. ಕೇಳ್ಬೇಕಾದ್ರೆ ಪ್ರಣವ್ ಈ ಕಡೆ ತಿನ್ನಿ ಇಸ್ಕೊತೀನಿ. ಇದ್ರಲ್ಲಿ ಗೊತ್ತಾಗಲ್ಲ, ತಿನ್ನೋಡ್ರಿ. ಪಾನಿಪುರಿ ತಿಂತಾ ಇದೀವಿ ಎಲ್ರು. ಅವ್ರಿಗೆ ಹೇಳ್ಬೇಕು ತಾನೆ ಬಿಸಿ ಮಾಡ್ಬಿಟ್ಟು ಹಾಕಿ ಅಂತ. ಅವ್ರಿಗೆ ಹೇಳಿದ್ರೆ ಬಿಸಿ ಮಾಡಿರೋರು. ಹೇಳಿದ ತಕ್ಷಣ ಹಾಕ್ಕೊಟ್ಬಿಟ್ಟು ಎಲ್ಲ ಸ್ವಲ್ಪ ಇದ್ರೆ ಸ್ವಲ್ಪನೇ ಹಾಕ್ಕೊಟ್ಬಿಟ್ಟವನೆ. ಹೈ ನಡೀರಿ, ಬೇಗ ವಾಕ್ ಮಾಡಿ ನಡೀರಿ. ಪಾನಿಪುರಿ ತಿಂದ್ರಲ್ಲ, ನಡೀರಿ. ಪಾನಿಪುರಿ ತಿಂದ್ಬಿಟ್ಟು ವಾಕ್ ಮಾಡಿದ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿರಂತೆ. ಇಲ್ಲಿ ನೋಡಿ ಎಲ್ಲರೂ ರೀಲ್ಸ್ ಮಾಡ್ತಾ ಇರೋದು ನೋಡಿ. ಇಷ್ಟೊತ್ತು ಒಂದು ಅರ್ಧ ಗಂಟೆಯಿಂದ ಮಾಡ್ತಾರೆ, ಒಂದು ರೀಲು ಮಾಡಿಲ್ಲ. ಸುಮ್ಮನೆ ಮಾಡಿದ್ದೆ. ನಮ್ಮ ನಯನದಿಂದ ಎಲ್ಲ ಫ್ಲಾಪು. ಹಾಗೆ ಮತ್ತೆ ಸಂಜೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಪಾನಿಪುರಿ ಪಾರ್ಟಿ ಮಾಡೋಣ ಅಂತೇಳಿ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ಪಾರ್ಕ್ ಹತ್ರನೇ ಇತ್ತು, ತುಂಬ ಚೆನ್ನಾಗಿತ್ತು ಪಾನಿಪುರಿ. ಹಾಗೆ ಇಲ್ಲಿ ನಮ್ಮ ಶೋಭಾ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ಲು. ಹಾಗೆ ನಮ್ಮನ್ನು ಕೂಡ ಮಾಡು ಅಂತ ಹೇಳಿದ್ರು. ಆದರೆ ನಮಗೆ ಡ್ಯಾನ್ಸ್ ಎಲ್ಲ ಬರೋಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಆದರೂ ಕೊಟ್ಟಿದ್ದಿದ್ರೆ ಮಾಡ್ತಾ ಇದ್ವಿ. ಪ್ರಾಕ್ಟೀಸ್ ಕೂಡ ಇಲ್ಲ, ನಾವು ಬೇಡ ಅಂದ್ವಿ. ನಮ್ಮ ಗ್ರೂಪಲ್ಲಿ ಒಬ್ಬರು ಮಿಸ್ಸು. ಯಾರು ಮಿಸ್ಸು? ನಮ್ಮ ಗೌತಮ್ ಮಿಸ್ಸು. ನಿಂತ್ಕೊಳ್ರಿ ಹಂಗೆ. ಪೂಜಾ ನೀನು ಈ ಕಡೆ ಸೈಡಿಗೆ ಸ್ವಲ್ಪ, ಈ ಕಡೆಗೆ ಬನ್ನಿ, ಸ್ವಲ್ಪ ಫೋಟೋ ತೆಗಿ. ನೋಡಿ ತುಂಬ ಹೊತ್ತು ಒಂದಷ್ಟು ರೀಲ್ಸ್ ಮಾಡಿದ್ರು, ಆದರೆ ಯಾವುದು ಕೂಡ ನೀಟಾಗಿ ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ಬೇಡ ಅಂದ್ಲು. ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ರು. ನಮಗೆಲ್ಲ ಪ್ರಾಕ್ಟೀಸ್ ಕೊಡ್ದಿರಾನೆ ಹಾಡು ಅಂದರೆ ಹೆಂಗೆ ಆಡೋದು? ನಮ್ಗೆ ಫಸ್ಟೇ ಡ್ಯಾನ್ಸ್ ಬರೋಲ್ಲ. ಏನೋ ಅವತ್ತೊಂದು ಸರಿ ಬ್ಯಾಂಗಲ್ ಬಂಗಾರಿಗೆ ಒಂದು ಸ್ವಲ್ಪ 2 ಸ್ಟೆಪ್ ಹಾಕಿದ್ದು, ಅದು ನಮ್ಮ ಪ್ರಿಯಾಂಕ ಹೇಳ್ಕೊಟ್ಟಿದ್ದು. ಮತ್ತು ನಮ್ಮ ಪ್ರಗತಿ ಹೇಳ್ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಸ್ಟೆಪ್ಸ್ನ ಹಾಕಿ ಯಾವುದೋ ಒಂದು ಡ್ಯಾನ್ಸ್ ಆಡಿದ್ವಿ. ಆದರೆ ಸಡನ್ನಾಗಿ ಹಾಡು ಅಂದರೆ ಈ ಥರ ಹಾಡು ಅಂದರೆ ಒಂದೇ ಸರಿಗೆ ಬರೋಲ್ಲ ನಮಗೆ. ನೋಡಿ ನಮ್ಮ ಶೋಭನು ನಯನ ಒಂದೇ ಥರ, ಅಮ್ಮ ಮಗಳು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿತ್ತು. ಇದು ಆನ್ಲೈನಲ್ಲಿ ತೊಗೊಂಡಿರೋದಂತೆ, 350. ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ತುಂಬ ದಿನ ಆಗಿತ್ತು. ಅದಕ್ಕೆ ಇವತ್ತು ನನ್ನ ಬರ್ಡೇ ಕಾರಣವಾಗಿ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನೋಡಿ ನಮ್ಮ ಶೋಭಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದೇ ನಮಗೆ ಬರೋಲ್ಲ. ಶೋಭಾ ನಯನ ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ. ಹಾಗೆ ರೂಪ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ. ಇದರಲ್ಲಿ ನನಗೆ ಹೋಮಕ್ಕಾಗೆ ಡ್ಯಾನ್ಸ್ ಬರೋಲ್ಲ. ನೋಡಿ ನಮ್ಮ ಶೋಭಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಆದರೆ ವಿಡಿಯೋ ಮಾಡಬೇಡಕ್ಕ, ಹಾಕಬೇಡಕ್ಕ ಅಂತ ಹೇಳ್ತಿದ್ದಾಳೆ. ನಾನು ಸ್ವಲ್ಪನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ರು. ನಮಗಂತೂ ಬರೋಲ್ಲ, ಮಾಡೋರನ್ನಾದರೂ ನೋಡಿ ಖುಷಿ ಪಡೋಣ ಅಂತಷ್ಟೇ. ನಮಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲರ ಜೊತೆನೂ ಡ್ಯಾನ್ಸ್ ಮಾಡಬೇಕು ಅಂತ. ಆದರೆ ನಮ್ಗೆ ಆಡೋದಕ್ಕೆ ಬರೋಲ್ಲ, ಏನು ಮಾಡೋದು? ನೋಡಿ ಡ್ಯಾನ್ಸ್ ಆಡೋರನ್ನ ನೋಡಿ ನಾವು ಎನ್ಕರೇಜ್ ಮಾಡಬೇಕಿನ್ನು. ತುಂಬ ಖುಷಿ ಪಡ್ತಾರೆ ಅವರು ಕೂಡ. ಗೈಸ್ ಪಾನಿಪುರಿ ಎಲ್ಲ ತಿನ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಪಾರ್ಕಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದು ಆಮೇಲೆ ಸಂಜೆ ಪೂಜೆ ಎಲ್ಲ ಆಯಿತು. ಹಾಗೆ ನಮ್ಮ ಪೂಜಾ ಮತ್ತೆ ಇನ್ನೊಂದು ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ಲು. ನಾನು ಬೇಡ ಅಂದೆ. ಹೇಗೂ ಒಂದು ಕೇಕ್ ಕಟ್ ಮಾಡಿದ್ದೀವಲ್ಲ, ಇನ್ನೇನು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.